ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಬಗ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ನಿನ್ನೆಯಿಂದ ಒಂದೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಫುಲ್ಲು ವೈರಲ್ ಆಗುತ್ತಿರೋ ಸುದ್ದಿ ಏನಪ್ಪ ಅಂತ, CSK ಟೀಮ್ನವರು ನಮ್ಮ RCBಯ DJ ಆಪ್ರೇಟರ್ ಮೇಲೆ BCCIಗೆ ಕಂಪ್ಲೇಂಟ್ ಮಾಡಿದ್ದಾರೆ ಎಂಬ ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗುತ್ತಿದೆ. ಕಾರಣಕ್ಕೋಸ್ಕರ CSK ಟೀಮ್ನವರು ನಮ್ಮ DJ ಆಪ್ರೇಟರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಂಬುದಕ್ಕೆ ಸಂಪೂರ್ಣವಾಗಿ ವಿಡಿಯೋ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಮೊನ್ನೆ ನಡೆದಂಥ RCB ಹಾಗೂ CSK ಪಂದ್ಯದ ನಡುವಿನ ಪಂದ್ಯದಲ್ಲಿ ಫಸ್ಟ್ ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ಗೆ ಬಂದಂಥ ನಮ್ಮ RCB ತಂಡ ಆಟಗಾರರ ಅತ್ಯದ್ಭುತ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ 250 ರನ್ನನ್ನು ಕ್ರಾಸ್ ಮಾಡಿತು. ಆಗ ಆ ಸಂದರ್ಭದಲ್ಲಿ ನಮ್ಮ DJ ಆಪ್ರೇಟರು ಅದು ಬೇರೆ ನಮ್ಮ ಬೆಂಗಳೂರಿನಲ್ಲಿ ಇರುವುದರಿಂದ ಇಡ್ಲಿ ಸಾಂಬಾರ್ ಚಟಿನಿ ಎಂಬ ಸಾಂಗ್ ಹಾಕಿದ್ದಾರೆ. ಇದಕ್ಕೋಸ್ಕರನವರು ನಮ್ಮನ್ನು ಟ್ರೋಲ್ ಮಾಡಿದ್ದಾರೆ ಎಂಬ ಕಾರಣಕ್ಕೆ CSK ಟೀಮ್ನವರು ನಮ್ಮ DJ ಆಪ್ರೇಟರ್ ಮೇಲೆ ಕಂಪ್ಲೇಂಟನ್ನು BCCIಗೆ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇವರು ಶುರು ಮಾಡಿದವರು ಯಾರಪ್ಪ ಅಂತಂದರೆ, ಇದೇ ಇಡ್ಲಿ ಸಾಂಬಾರ್ ಚಟಿನಿ ಎಂಬ ಟ್ರೋಲನ್ನು ಶುರು ಮಾಡಿದ್ದಾರೆ ಇದೇ CSK ತಂಡದವರು. ಅವರು ಟ್ರೋಲ್ ಮಾಡಿದಾಗ ನಾವೆಲ್ಲ ಅನುಭವಿಸ್ಕೊಂಡು ಸುಮ್ಮನೆ ಬಂದಿದ್ದೀವಿ. ಈಗ ನಮ್ಮ ಸ್ಟೇಡಿಯಮ್ಮು ನಮ್ಮ ಆಟಗಾರರು ಇರುವ ಸಂದರ್ಭದಲ್ಲಿ ನಮ್ಮ ಅಭಿಮಾನಿಗಳು ತುಂಬಿರುವಂತಹ ಸ್ಟೇಡಿಯಂನಲ್ಲಿ ನಮಗೆ ಇಷ್ಟವಾದ ಹಾಡನ್ನು ಹಾಕೊಳ್ಳೋಕ್ಕೆ ಅವ್ರಿಗೇನು ಸಮಸ್ಯೆ ಅಂತಲೇ ಕೇಳ್ಬೋದು. ಈಗ ಓಸತಿ 2025ರಲ್ಲಿ ಚಪಾಕ್ ಸ್ಟೇಡಿಯಂನಲ್ಲಿ ಜಿತೇಶ್ ಶರ್ಮಾ ಅವರು ಔಟ್ ಆದಾಗ ಇಡ್ಲಿ ಸಾಂಬಾರ್ ಚಟಿನಿ ಎಂಬ ಸಾಂಗನ್ನು ಹಾಕೋದ್ರ ಮೂಲಕ ನಮ್ಮ ಜಿತೇಶ್ ಶರ್ಮಗೆ ಟ್ರೋಲ್ ಮಾಡಿದರು. ಅವರು 2025ರಲ್ಲಿ ನಮ್ಮ ಜಿತೇಶ್ ಶರ್ಮಗೆ ಟ್ರೋಲ್ ಮಾಡಿದ್ದಕ್ಕೋಸ್ಕರನೇ ಅವರು ಈಗ 2026ರಲ್ಲಿ ನಮ್ಮ ಬೆಂಗಳೂರಿನ ಸ್ಟೇಡಿಯಂನಲ್ಲಿ 250 ರನ್ ಕ್ರಾಸ್ ಆದಾಗ ನಮ್ಮ DJ ಆಪ್ರೇಟರ್ ಅವರು ಇಡ್ಲಿ ಸಾಂಬಾರ್ ಚಟ್ನಿ ಎಂಬ ಸಾಂಗನ್ನು ಹಾಕಿದ್ರು. ಈಗ ಆ ಥರ ನೋಡ್ಕೊಂಡು ಬಂತಂದರೆ ಎಲ್ಲ ಪ್ರತಿಯೊಂದು ಅವನು ಶುರು ಮಾಡಿದ್ದಾರೆ CSK ಟೀಮ್ನವರು ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ನಾವಿನ್ನು ಒಂದಕ್ಕೆ ಸಹ ಕಪ್ ಹೊಡೆದಿದ್ದಿಲ್ಲ. ಆ ಸಂದರ್ಭದಲ್ಲಿ ಮತ್ತೆ 5 ಇದಾವೆ ನಮ್ಮತ್ತೆಲ್ಲ 5 ಇದಾವೆ ಅಂತೇಳಿ ಇವರೇ ನಮ್ಮ RCB ಅಭಿಮಾನಿಗಳಿಗೆ ಟ್ರೋಲ್ ಮಾಡ್ತಾಯಿದ್ರು. ಅದೇ ರೀತಿ ಯಾವುದೇ ಸಂದರ್ಭದಲ್ಲೂ ಸಹ ನಮ್ಮ ಟೀಮ್ ಅವಾಗೆಲ್ಲ 2024ರಿಂದ ಆಚೆಗೆ ನಮ್ಮ ಟೀಮ್ ಸರಿಯಲ್ಲದಿದ್ದಾಗ ಸೋಲನ್ನು ಅನುಭವಿಸುತ್ತಿದ್ದಾಗ ಎಲ್ಲರೂ ಸಹ ನಮ್ಮ RCB ಅಭಿಮಾನಿಗಳಿಗೆ ಟ್ರೋಲ್ ಮಾಡೋದ್ರ ಮೂಲಕ ಅವಮಾನಗಳನ್ನು ಮಾಡ್ತಾಯಿದ್ರು. ಈಗ 2025-26ರಲ್ಲಿ ಸ್ವಲ್ಪ ನಮ್ಮ ಟೀಮು ಸ್ಟ್ರಾಂಗ್ ಇರೋದರಿಂದ ನಾವು ಅವ್ರು ಕೊಟ್ಟಿದ್ದಾರಪ್ಪ ಅಂತಂದರೆ ನಾವು ವಾಪಸ್ ಕೊಡಲೇಬೇಕಲ್ಲ ಅವರಿಗೆ. ಆದ ಕಾರಣಕ್ಕೋಸ್ಕರನೇ ಈಗ ನಾವು ಅವಾಗ ಕೊಟ್ಟಾಗ ನಾವು ಸುಮ್ಮನೆ ತೊಗೊಂಡ್ಬಿಟ್ಟಿದ್ದೀವಿ. ಈಗ ನಾವು ಕೊಡಬೇಕಾದ್ರೆ ಅವರಿಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ತೀನಿ. ಆದ್ದರಿಂದನೇ ಅವರು ಈಗ BCCIಗೆ ನಮ್ಮ DJ ಆಪ್ರೇಟರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಥರ ನೋಡೋಕ್ಕೆ ಬಂದಂತಂದ್ರೆ ಈಗ ಕುಂಬಳಕಾಯಿ ಕಳ್ಳ ಅಂತಂದರೆ ಹೆಗಲು ಯಾಕೆ ಮುಟ್ಕೊಂಡು ನೋಡ್ಕೋಬೇಕಂತೇಳಿ ನಮ್ಮ ಪ್ರಶ್ನೆ. ಅದು ನಮ್ಮ ಟೀಮು ನಮ್ಮ ಸ್ಟೇಡಿಯಮ್ಮು, ಆದ್ದರಿಂದ ನಮಗೆ ಬೇಕಾಗುವಂಥ ಸಾಂಗನ್ನು ಹಾಕಿಕೊಳ್ಳುವ ಹಕ್ಕು ನಮಗಿದೆ ಅಂತ ನನ್ನ ಭಾವನೆ. ಆ ಸಂದರ್ಭದಲ್ಲಿ ಅವರು ನಮಗೆ ಹಾಕಿದ್ದಾರೆ, ಅವರು ನಮ್ಮನ್ನು ಟ್ರೋಲ್ ಮಾಡಿದ್ದಾರೆ ಅಂತ ಹೇಳ್ಕೊಳ್ತಾ ಬಂದಂದರೆ ನಾವು ಆ ಥರ ಇವರು CSK ಮಾಡಿದ ರೀತಿ ನಾವೇನು ಮಾಡಬೇಕಪ್ಪ ಅಂತಂದರೆ 2025ರಲ್ಲಿ ನಾವೇ ಚಪಾಕ್ ಸ್ಟೇಡಿಯಂನಲ್ಲಿ ಆಡುತ್ತಿರುವಾಗ ಈ ಸಾಂಗ್ ಹಾಕಿದಾಗ ನಾವು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಅವರು ಮಾಡ್ತಾರೆ ಅಂತೇಳಿ ನಾವು ಮಾಡಬಾರ್ದೆಂಬ ಕಾರಣಕ್ಕೆ ನಮ್ಮ RCB ಅಭಿಮಾನಿಗಳಾಗಲಿ ಅಥವಾ ನಮ್ಮ ಮ್ಯಾನೇಜ್ಮೆಂಟ್ ಆಗಿರಲಿ ಯಾವುದೇ ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ದ ಅವ್ರ ಸ್ಟೇಡಿಯಮ್ಮು ಅವರು ಸಾಂಗ ಹಾಕ್ಕೊಂಡಿದ್ದಾರೆ ಬಿಡಿ ಅಂತೇಳಿ ಸುಮ್ಮನಿದ್ರು. ಆದರೆ ಈಗ ಇವರು 250 ರನ್ ಹೊಡ್ಸ್ಕೊಂಡಿದ್ದು ಬೇರೆ, ಈಗ ಸತತ 2 ವರ್ಷದಿಂದ ನಮ್ಮ ಮೇಲೆ ಗೆಲ್ಲೋಕ್ಕಾಗ್ದಿರೋದೊಂದು ಬೇರೆ. ಇವನ್ನೆಲ್ಲ ಸೇರ್ಕೊಂಡು ಅವರಿಗೆ CSK ಟೀಮ್ನವರಿಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಆದ್ದರಿಂದನೇ ಅವರು ಈ ಮುಖಾಂತರರಾಗಲಿ ಅವರಿಗೆ ಅವಮಾನ ಮಾಡೋಣ ಎಂಬ ಕಾರಣಕ್ಕೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇನೋ ಗಾದೆ ಇದೆಯಲ್ಲ, ಕೈಲಾಗದವನ ಕೊನೆಯ ಅಸ್ತ್ರ ಅಪಪ್ರಚಾರ ಎಂಬಂತೆ ಈಗ ನಮ್ಮ RCB ಟೀಮನ್ನು ಅಪಪ್ರಚಾರ ಮಾಡೋಕ್ಕೋಸ್ಕರನೇ ಅವರು ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇನು ಸಮಸ್ಯೆ ಆಗಲ್ಲ, ನಮ್ಮ DJ ಆಪ್ರೇಟರ್ಗಾಗಲಿ ನಮ್ಮ ಟೀಮ್ಗಾಗಲಿ ಯಾವುದೇ ಸಮಸ್ಯೆ ಆಗಲ್ಲ, ಅದೆಲ್ಲ ಕ್ಲಿಯರ್ ಮಾಡ್ತಾರೆ. ಆದರೆ ಇವರು ಚೀಪ್ ಮೆಂಟಾಲಿಟಿ ಬುದ್ಧಿಯನ್ನು ತೋರಿಸ್ಬಿಟ್ರಲ್ಲ ಅಂತ ಒಂದು ಸ್ವಲ್ಪ ಬೇಜಾರಿದೆ. ನೋಡೋಣ ಫ್ರೆಂಡ್ಸ್, ಏನೇ ಆಗಿರಲಿ, ನಮ್ಮ 2026ರಲ್ಲಿ ನಮ್ಮ RCB ತಂಡ ಅದ್ಭುತವಾಗಿ ಆಟ ಆಡಿದ್ದಾರೆ. ಈಗ ಟೇಬಲ್ನಲ್ಲಿ 2ನೇ ಸ್ಥಾನದಲ್ಲಿ ಇದ್ದಾರೆ. ಇದೇ ರೀತಿ ಗೆಲುವನ್ನು ಮುಂದುವರಿಸ್ಕೊಳ್ತಾ 2026ರಲ್ಲೂ ಸಹ ನಮ್ಮ ಟೀಮು ಚಾಂಪಿಯನ್ ಆಗಿ ಹೊರಹೊಮ್ಮಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಅದೇ ರೀತಿ ಏನಾದರೂ ನಮ್ಮ RCB ಅಭಿಮಾನಿಗಳು ಈ ವಿಡಿಯೋ ನೋಡ್ತಾ ಇದ್ದಪ್ಪ ಅಂತಂದ್ರೆ CSK ಅಭಿಮಾನಿಗಳಿಗೆ ಶೇರ್ ಮಾಡಿ. ಅದೇ ರೀತಿ ಕಮೆಂಟ್ಸ್ನಲ್ಲಿ ಜೈ RCB ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.